ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಗದಹಳ್ಳಿ ಕಾಲೋನಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ ಚಾಲನೆಯನ್ನು ನೀಡಿದ್ದಾರೆ. ಕೆ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದು, ಪಂಚ ಗ್ಯಾರಂಟಿ ಜೊತೆಯಲ್ಲಿ ಕ್ಷೇತ್ರಕ್ಕೆ ಎಸ್ಸಿಪಿ ಯೋಜನೆಯ ಅಡಿಯಲ್ಲಿ 10 ಕೋಟಿ ಅನುದಾನ ತಂದು ಹೆಚ್ಚಿನ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದು, ಬೈಚಾಪುರ 50 ಲಕ್ಷ ರೂಪಾಯಿ, ತಗ್ಗಿಕುಪ್ಪೆ 30 ಲಕ್ಷ ರೂಪಾಯಿ ಮತ್ತು ಬ್ಯಾಲಕೆರೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಯೋಜನೆಯಡಿ 50 ಲಕ್ಷ ರೂಪಾಯಿ, ತಗ್ಗಿಕುಪ್ಪೆ 30 ಲಕ್ಷ ರೂಪಾಯಿ ಮತ್ತು ಬ್ಯಾಲಕೆರೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು, ಎಸ್ಸಿಪಿ 2.5 ಕೋಟಿ ವೆಚ್ಚದಲ್ಲಿ ನಗರದ ಕರಗದಹಳ್ಳಿ ಕಾಲೋನಿ, ಕೆಂಪಸಾಗರ ಮತ್ತು ಸೊಣ್ಣೇನಹಳ್ಳಿ, ಮತ್ತಿಕೆರೆ, ಮಾನಗಲ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಪಡಿಸುವ ಕೆಲಸ ಮಾಡ್ತಾ ಇದ್ದು, ಈ ದಿನ ಕರಗದಹಳ್ಳಿ ಕಾಲೋನಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿಗೆ ಚಾಲನೆಯನ್ನು ನೀಡಲಾಗಿದೆ. ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಕೆಲಸ ಮಾಡ್ತಾ ಇದ್ದು, ಮಾಗಡಿ ಪಟ್ಟಣದ ಮತ್ತು ಗ್ರಾಮೀಣ ಭಾಗದ ಹೆಚ್ಚಿನ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಪಟ್ಟಣದಲ್ಲಿ ಕಾಮಗಾರಿ ನಡೆತಾ ಇರುವಂತಹ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿ ವೀಕ್ಷಣೆ ಮಾಡ್ತಾ ಇದ್ದು, ಉತ್ತಮ ಗುಣಮಟ್ಟದ ಕೆಲಸವಾಗುತ್ತದೆ ಅಂತ ತಿಳಿಸಿದರು. ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ನಾಯಕರಾದಂಥ ಬಾಲಣ್ಣವರು ಶಾಸಕರಾದ ಮೇಲೆ ಸುಮಾರು 10 ಕೋಟಿಗೂ ಹೆಚ್ಚಿಗೆ ಅನುದಾನವನ್ನು ಈಗಾಗಲೇ ತಂದು ಕೆಲಸವನ್ನು ಪೂರೈಕೆ ಅಂದರೆ ಸಂಪೂರ್ಣ ಮಾಡಿದ್ದಾರೆ. ಈಗಾಗಲೇ ಅಂದರೆ ಎಸ್ಸಿಪಿ ಮಾತ್ರ ಹೇಳ್ತಾರೆ, ಎಸ್ಸಿಪಿ ಸಂಬಂಧಪಟ್ಟಂತೆ 10 ಕೋಟಿಗೂ ಅಧಿಕವಾದ ಕೆಲಸಗಳನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕಳೆದ ಗ್ರಾಂಟಲ್ಲಿ ಇವತ್ತು ಬೈಚಾಪುರಕ್ಕೂ 50 ಲಕ್ಷ ಕೆಲಸ ತಂದಿದ್ರು, ತಗ್ಗಿಕುಪ್ಪೆ 30 ಲಕ್ಷ ತಂದಿದ್ರು, ಬ್ಯಾಲ್ಕೆರೆಗೆ ಒಂದು 80 ಲಕ್ಷ, ಈ ಥರ ಹಲವಾರು ಕೆಲಸಗಳು ಈ ಪಂಚಾಯತಿಲಿ ಇಷ್ಟೊಂದಾಗಿದೆ. ಈಗ ಅದಲ್ಲದೆ ಈಗ 2.5 ಕೋಟಿ ಅನುದಾನವನ್ನು ಇದು ನಮ್ಮನೇನು ಬೈಚಾಪುರ ಕರಗದಹಳ್ಳಿಗೆ 50 ಲಕ್ಷ, ಕೆಂಪಸಾಗರಕ್ಕೆ 50 ಲಕ್ಷ, ಮಾನಗಲ್ಗೆ 50 ಲಕ್ಷ, ಸೊಣ್ಣೇನಹಳ್ಳಿಗೆ 50 ಲಕ್ಷ ಮತ್ತು ಮತ್ತಿಕೆರೆಗೆ 50 ಲಕ್ಷ ಪ್ರಥಮವಾಗಿ ಇವತ್ತು ಇದನ್ನು ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ 2-3 ದಿನಗಳಲ್ಲಿ ಆ ಕಡೆ ಭಾಗದಲ್ಲೂ ಸಹ ಪೂಜೆಯನ್ನು ಮಾಡ್ತೀವಿ. ಎಲ್ಲ ಒಂದು ಕಡೆ ಅಭಿವೃದ್ಧಿಯನ್ನು ಚಿಂತನೆ ಇಟ್ಕೊಂಡು ಬಾಲಣ್ಣವರು ಅಭಿವೃದ್ಧಿ ಆಗಬೇಕು ಅಂತ ನಿಟ್ಟಿನಲ್ಲಿ ಸರ್ಕಾರ ಇದೆ. ಸರ್ಕಾರದ ನಮ್ಮ ಸರ್ಕಾರದ 5 ಯೋಜನೆಗಳಿದೆ. 5 ಯೋಜನೆಗಳ ಜೊತೆಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ನೋಡ್ತಾ ಇದ್ದಾರೆ, ಮಾಗಡಿ ಪಟ್ಟಣ ಆಗ್ಬೋದು, ಗ್ರಾಮಾಂತರ ಆಗ್ಬೋದು, ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗ್ತದೆ ಅಂತ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಾಲಣ್ಣವರೇ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಒತ್ತಡದಿಂದ ಕೆಲಸ ಮುಗಿಲಿ ಬೇಗ ಅಂದ್ಬಿಟ್ಟು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಮುಖಂಡರುಗಳು ಸಮೇತ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಚಿಕ್ಕರಾಜು ಮತ್ತು ನಮ್ಮ ಪಂಚಾಯತಿ ಮೆಂಬರ್ ಮುರಳಿ ಅಣ್ಣವರು, ತೇಜಸ್ವಿನಿಯವರು, ಇವತ್ತು ನಮ್ಮ ಕಾಂಟ್ರಾಕ್ಟ್ ಇವತ್ತು ನಮ್ಮ ದೇವರಾಜಣ್ಣ ಈ ಕೆಲಸನ ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಮುಖಂಡರುಗಳು, ಭೈರಪ್ಪಣ್ಣರ ಆದಿಯಾಗಿ, ಸಿದ್ದರಾಜಣ್ಣ ಆದಿಯಾಗಿ ಎಲ್ಲ ಮುಖಂಡರುಗಳೆಲ್ಲ ಇವತ್ತು ಭಾಗವಹಿಸಿ ಒಂದು ಕೆಲಸ ಉತ್ತಮ ಗುಣಮಟ್ಟದ ಕೆಲಸ ಆಗಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಗುಣಮಟ್ಟದ ಕೆಲಸ ಇವತ್ತೇನು ಕಾಂಕ್ರೀಟ್ ಜೊತೆಯಲ್ಲಿ ಬಾಕ್ಸ್ಗಳು ಆ ಕಡೆ ಈ ಕಡೆ ಬಾಕ್ಸ್ಗಳನ್ನ ಮನೆ ಮುಂದೆ ಬಾಕ್ಸ್ ಕ್ಲೋಸ್ ಮಾಡೋಂಥದ್ದಾಗ್ಬೋದು, ಗುಣಮಟ್ಟದ ಕೆಲಸ ನೋಡ್ತಾ ಇದ್ದೀವಿ. ಈಗ ಕೆಲಸಗಳ ಮಾಗಡಿ ತಾಲೂಕಲ್ಲಿ ಎಲ್ಲ ಕಡೆ ಕೆಲಸಗಳಾಗ್ತಾ ಇದೆ. ಎಲ್ಲ ಒಂದು ಗುಣಮಟ್ಟದ ಕೆಲಸ. NES ರಸ್ತೆ ನೋಡಿರ್ಬೋದು ಇವತ್ತು, ಎಲ್ಲ ಒಳ್ಳೆ ಕೆಲಸಗಳಾಗ್ತಾ ಇದೆ. ಮಾಗಡಿ ಪಟ್ಟಣದ ಸಹ ಒಳ್ಳೆ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಅಭಿವೃದ್ಧಿ ಚಿಂತನೆಯನ್ನು ಇಟ್ಕೊಂಡು ಬಾಲಣ್ಣವರು ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಕರ್ಲಹಳ್ಳಿ ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ರಲ್ಲ, ಅದು ಕಾಮಗಾರಿ ಪ್ರಾರಂಭ ಆಗಿದೆ ಸರ್. ಅದು ಏನಾಗಿದೆ ಅಂದರೆ ಸ್ವಲ್ಪ ಅಲ್ಲಿ ಕ್ರಾಸಲ್ಲಿ ಸ್ವಲ್ಪ ಯಾರೋ ಒಬ್ಬರು ತೊಂದರೆ ಮಾಡಿದರು. ತಿರ್ಗಿ ಟ್ರಸ್ಟ್ನವನ್ನೆಲ್ಲ ಕರೆದು ನೆನ್ನೆ ಮನವರಿಕೆ ಮಾಡಿದ್ದೀವಿ. ಈಗ ಅಲ್ಲಿ ಈ ಕಡೆ ಹೋಗ್ಬೇಕಾದ್ರೆ ಬಸ್ ರೂಟ್ ಏನಾಗಿದೆ ಅಲ್ಲ, ಪೈಪ್ ಲೈನ್ ಹಾಕಿರೋದ್ರಿಂದ ಆ ಬಸ್ ರೂಟ್ನ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ JCB ಬಿಟ್ಟರೆ ಏನಾಗುತ್ತೆ ಅಂದರೆ ಬಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ, ಅಲ್ಲಿ ಬಸ್ ಓಡಾಡಲಿಕ್ಕೆಲ್ಲ ತೊಂದರೆ ಆಗುತ್ತೆ. ಹಾಗಾಗಿ 2 ಡೇಸ್ ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ, ಪೈಪ್ ಲೈನ್ಗೆ ಬೇಗ ಮುಗಿಸ್ಬೇಕು ಅಂತೇಳಿ. ಮುಗಿದ್ರೆ ಅದು ಕೆಲಸ ಪ್ರಾರಂಭ. ಸ್ಥಳೀಯ ಸಮಸ್ಯೆ ಏನಿಲ್ಲ, ರಸ್ತೆ ಸಮಸ್ಯೆ ಅಂದರೆ ರೂಟು ಡೈವರ್ಟ್ ಮಾಡಿದ್ದೇವೆ. ಅಲ್ಲಿ ಬಸ್ಸು ಪೈಪ್ ಲೈನ್ ಆಗ್ತಾ ಇರೋದ್ರಿಂದ ಬಸ್ನ ಕರಗಳ್ಳಿ ದೇವಸ್ಥಾನ, ನಮ್ಮ ಕರಗಳ್ಳಿ ದೇವಸ್ಥಾನ ಮುಂದೆ ಬಸ್ಗಳು ಹೋಗ್ತವೆ. ಈಗ JCB ಕೆಲಸ ಸ್ಟಾರ್ಟ್ ಮಾಡಕ್ಕೆ ಹೋದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡು ನಿಲ್ಸಿದ್ದೀವಿ. ನಾಳೆ ನಾಡದಲ್ಲಿ ಪ್ರಾರಂಭ. ಈಗ NS ಇಂದ ಇದು ಹಳೆ ಬಸ್ ಸ್ಟ್ಯಾಂಡ್ವರೆಗೂ ರಸ್ತೆ ಕಾಮಗಾರಿ ಮಾಡ್ತಾವ್ರೆ ಅಂತ ಹೇಳಿದ್ರೆ ಯಾಕೆ ಸ್ವಲ್ಪ ವಿಳಂಬನೂ ಕೂಡ ಆಯ್ತಾ ಇದೆ? ಆಗ್ಬೇಕಲ್ಲ ಸರ್, ಗುಣಮಟ್ಟದ ಕೆಲಸ ಆಗ್ತಾ ಇದೆ, ನಡೀತಾ ಇದೆ. ತೀವ್ರ ಮೊನ್ನೆಯೆಲ್ಲ ಶಾಸಕರು ಪಾದಯಾತ್ರೆ ಮುಖೇನ ಎಲ್ಲ ಮಾಡಿ ಎಲ್ಲೆಲ್ಲಿ ಏನು ಕೆಲಸಗಳಾಗಬೇಕು, ಮತ್ತು ನಮ್ಮ ರೇವಣ್ಣವ್ರ ಮನೆ ಹತ್ರ ಎಲ್ಲ ಸ್ಲ್ಯಾಬ್ಗಳೆಲ್ಲ ಅದೆಲ್ಲ ಚೆಕ್ ಮಾಡಿದ್ದಾರೆ, ಅದೆಲ್ಲ ಹೇಳಿದ್ದಾರೆ.
ಅದೆಲ್ಲ ಆಗುತ್ತೆ ಸರ್. ಕೆಲವೇ ದಿನಗಳು ಆಗ್ತಾ ಇದೆ, ಕೆಲಸಗಳಂತೂ ಆಗ್ತಾ ಇದೆ. ಸ್ವಲ್ಪ ಸ್ಲೋ ಆಗಿದೆ, ಫಾಸ್ಟ್ ಕೂಡ ಕೇಳಿದ್ದಾರೆ. ಈಗ ಮನೆಯೆಲ್ಲ ಪಾದಯಾತ್ರೆ ಎಲ್ಲ ನಡ್ಕೊಂಡು ಹೋಗಿ ಎಲ್ಲೆಲ್ಲಿ ಕೆಲಸಗಳಾಗಬೇಕು ಅಂತೇಳಿ ಶಾಸಕರೇ ಖುದ್ದಾಗಿ ವೀಕ್ಷಣೆ ಮಾಡಿ ಅದನ್ನು ಬೇಗ ಮುಗಿಸ್ತಾ ಇದೆ ಸರ್. ಯಾವ ಅನುದಾನ ಸರ್ ಇದು SCP ಅನುದಾನ 2.5 ಕೋಟಿ. ಅನುಷ್ಠಾನಾಧಿಕಾರಿ ಯಾರು ಸರ್? ಸರ್ ಈ ಕಾಮಗಾರಿ ಅನುಷ್ಠಾನಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಸರ್, SCP ವರ್ಕ್ ಸರ್. ಇದು ಪ್ಲಾನ್ ಅಂಡ್ ಎಸ್ಟಿಮೇಟ್ ಕೊಡ್ಸಿ ದಯವಿಟ್ಟು ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಕೊಡ್ತೀವಿ ಸರ್. ಸರ್ ಗುರುಳೆ, ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀರಾ, ಸಂಘಟನೆ ಹೆಂಗೆ ಇರ್ತಾರೆ? ಮಾಡ್ತಾ ಇದ್ದೀವಿ ಸರ್. ಈ ಸಂಘಟನೆ ಮಾಡಿ ಕಮಿಟಿಗಳು ಮಾಡಬೇಕಾಗಿತ್ತು. ಕಮಿಟಿಗಳು ಅಂತಿಮ ರೂಪ ತಗೊಂಡಿದ್ದೀವಿ. ಈ BLA 2ಗಳದ್ದೇನೋ ನಾವು ಒಂದು ಕಾರ್ಯಾಗಾರ ಮಾಡಬೇಕು. ಅದ್ರ ಸಮೇತ ಈಗೆಲ್ಲ ಅಧಿಕಾರ ಹಂಚಿಕೆ ಮಾಡುವಂಥ ಕೆಲಸವನ್ನು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಜನಪ್ರಿಯ ನಮ್ಮ ಮಾಜಿ ಸಂಸದ ನಿಕಟಪೂರ್ವ ಸಂಸದ ಸುರೇಶ್ ಅಣ್ಣವರು ಕರ್ಕೊಂಡ್ಬಂದು ಬಾಲಣ್ಣವರ ಅಧ್ಯಕ್ಷತೆಯಲ್ಲಿ ಅದೆಲ್ಲ ಕಾರ್ಯಾಗಾರವನ್ನು ಇನ್ನು ಕೆಲವೇ ದಿನಗಳು ಮಾಡ್ತೀವಿ ಸರ್. ಸಂಘಟನೆ ಆಗ್ತಾ ಇದೆ. ನೀವು ಯಾವಾಗ ಪದಗ್ರಹಣ ಮಾಡ್ತಾರೆ? ಅದೇ ಸರ್, ಈಗ ದಿನಾಂಕ ಗೊತ್ತುಪಡಿಸಿಲ್ಲ. ದಿನಾಂಕ ಗೊತ್ತುಪಡಿಸಿ ಇನ್ನು ಕೆಲವೇ ದಿನಗಳಿದೆ. ನನ್ನ ಜೊತೆಯಲ್ಲಿ ಈಗ ನಮ್ಮ ತಂಡ ಏನಿದೆಯಲ್ಲ ಆ ತಂಡಗಳೆಲ್ಲ ಆಗಬೇಕಲ್ಲ. ಹೀಗಾಗಿ ನಮ್ಮ ಕಿಪ್ಸಂದ್ರ ಬ್ಲಾಕ್ ಆಗ್ಬೋದು, ಕುದೂರು ಬ್ಲಾಕ್ ಆಗ್ಬೋದು, ಮಾಗಡಿ ಬ್ಲಾಕ್ ಆಗ್ಬೋದು, ಎಲ್ಲ ಕಮಿಟಿ ರೆಡಿ ಮಾಡಿದ್ದೀವಿ. ಅನುಮೋದನೆ ಕೊಟ್ಟಿದ್ದಾರೆ, ಶಾಸಕರು ಅನುಮೋದನೆ ಕೊಟ್ಟಿದ್ದಾರೆ. ದಿನಾಂಕವನ್ನು ನಿಗದಿ ಮಾಡಬೇಕು. ದಿನಾಂಕ ನಿಗದಿ ಮಾಡಿ ಪದಗ್ರಹಣ ಮಾಡಿ ಸಂಘಟನೆಗೆ ಒತ್ತು ಕೊಡ್ತೀವಿ ಸರ್. ಈಗ ನಮಗಿರೋದೇ ಅಧ್ಯಕ್ಷರು ಮಾಡಿರೋದೇ ಸಂಘಟನೆ ಮಾಡಬೇಕು ಅಂತೇಳಿ, ಸಂಘಟನೆ ಮತ್ತು ಅಭಿವೃದ್ಧಿನ ನೋಡಬೇಕು ಅಂತೇಳಿ. ಹಾಗಾಗಿ ಸಂಘಟನೆಗೆ ಒತ್ತನ್ನು ಕೊಡ್ತೀವಿ ಸರ್. ಸರ್, ಈಗ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೇರೆ ಈ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ಕಾರ ಜನಗಳೇನು ದಡ್ರಲ್ಲ ಅಂತ ಹೇಳಿದ್ರೆ ಅದಕ್ಕೇನು ಯಾರೇ ಟೀಕೆ ಟಿಪ್ಪಣಿ ಮಾಡಿದ್ರು ಸರ್ಕಾರ ಕೊಟ್ಟಂಥ ಅನುದಾನಗಳನ್ನ ಯೋಜನೆಗಳಿದೆ, ಅನುದಾನಗಳಿದೆ. ಇವತ್ತು ಸಾನು ಶಿವಶಂಕರವಾಗ್ಬೋದು, ನಮ್ಮ ಮೇಟಿಯವರಾಗ್ಬೋದು, ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದರು. ಆ ನಿಟ್ಟಿನಲ್ಲಿ ಅದನ್ನು ಮತ್ತೆ ಅವ್ರಿಗೆ ಕೈ ಬಲಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟಿಗಳ ಯೋಜನೆಯನ್ನು ಮತ್ತೆ ಜಾರಿಗೆ ಆಗಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಹಾಗಾಗಿ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀವಿ. ನಮಗೂ ಸಹ ನಮ್ಮ ಶಾಸಕರಿಗೂ ಸಹ ಕೇರಳದಲ್ಲೂ ಒಂದು ಇನ್ಚಾರ್ಜನ್ನು ಕೊಟ್ಟಿದ್ದು, ದಾವಣಗೆರೆಯಲ್ಲೂ ಸಹ ಒಂದು ಪಂಚಾಯಿತಿಯನ್ನು ಕೊಟ್ಟಿದ್ದು. ಅಲ್ಲೂ ಸಹ ನಾವು ಚುನಾವಣೆಯನ್ನು ಮಾಡಿ ಬಂದು ನಾವು ಸಹ ಚುನಾವಣೆಯಲ್ಲಿ ಭಾಗವಹಿಸಿ ಮಾಡಿ ಬಂದು ಎಲ್ಲ ಹೆಚ್ಚಿನ ಗೆಲುವಾಗಿದೆ. ಮತದಾರರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀವಿ. ಗೆದ್ದಿರೋರಿಗಂತೂ ಅಭಿನಂದನೆ ಸಲ್ಲಿಸ್ತೀವಿ. ಥ್ಯಾಂಕ್ ಯು.